ಸ್ಲಮ್ ನಿವಾಸಿಗಳನ್ನ ನೀವು ಸಮಾವೇಶ ಮಾಡಿದಿರಿ, ಅವ್ರನ್ನಷ್ಟೇ ಕರೆದು ಅಂತ ಅಂದ್ಮೇಲೆ ಅವ್ರನ್ನ ತುಂಬಾ ಹತ್ತಿರದಿಂದ ನೋಡಿರ್ತೀರ. ಅವ್ರನ್ನೂ ನೋಡಿದ್ದೀನಿ, ಹೋಗುವಾಗ ಮುಸಲ್ಮಾನ್ ಸಮುದಾಯದನ್ನು ನೋಡಿದ್ದೀನಿ. ಮೈನಾರಿಟಿ ಕಮ್ಯುನಿಟಿ ಕೂಡ ಈಗ ಒಂದು 5% ಶ್ರೀಮಂತರಿರ್ಬೋದು. ಈಗ ಅದೇ ಇಟ್ಕೊಂಡು ಅವ್ರ ವಕ್ಫ್ ವಿಚಾರ ಅದನ್ನೇ ಇಟ್ಕೊಂಡು ಜಮೀರ್ ಅಹಮದ್ ಸಿಎಂ ಸಿದ್ದರಾಮಯ್ಯ ಉಪಚುನಾವಣೆಯಲ್ಲಿ, ಆದ್ರೆ ಆ ವಿಚಾರ ಬೇರೆ, ನಾನು ಹೇಳ್ತಾ ಇರೋ ವಿಚಾರ ಬೇರೆ. ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗದ ನಾಯಕ ಅಂತೇಳಿ ಬಿಂಬಿಸಿಕೊಂಡು ಮುಖ್ಯಮಂತ್ರಿ ಆದವರು, ನೀನು ಯಾವ್ಯಾವ ಸಮುದಾಯಕ್ಕೆ ಎಷ್ಟು ಅನುದಾನವನ್ನು ಕೊಟ್ಟು, ಮುಖ್ಯವಾಗಿ ಒಬ್ಬ ಮನುಷ್ಯನಿಗೆ ಬೇಕಾಗಿರೋದು ಒಂದು ವಸತಿ, ಮೂಲಭೂತ ಸೌಕರ್ಯ, ಎರಡನೇದು ವಿದ್ಯೆ, ಮೂರನೇದು ಉದ್ಯೋಗ. ವಿದ್ಯೆ, ಆರೋಗ್ಯ, ವಸತಿ, ಆಹಾರ. ವಿದ್ಯೆ, ಆರೋಗ್ಯ, ವಸತಿ ಮತ್ತು ಉದ್ಯೋಗ. ಈ ಮೂರನ್ನು ಇದ್ರೆ, ವಸತಿ, ಉದ್ಯೋಗ, ಆರೋಗ್ಯ ಇದ್ರೆ ಆ ಸಮುದಾಯಗಳು ಆಟೋಮೆಟಿಕ್ ಆಗಿ ಮೇಲೆ ಹೇಳ್ತವೆ. ಇದ್ರ ಬಗ್ಗೆ ಏನು ಪ್ಲಾನಿಂಗು? ನಿಮ್ಮ ಪ್ಲಾನಿಂಗ್, ಹಿಂದಿನ ಪ್ಲಾನಿಂಗ್ ನೀವು ಹಂಗೆ ನಡ್ಸ್ಕೊಂಡ್ ಬರ್ತಾ ಇದ್ದೀರಿ. ವಿಶೇಷವಾಗಿ ನೀವು ಏನು ಹಾಕಿದ್ರಿ ಸ್ಕೀಮ್, ಭಾಗ್ಯಗಳಿಗೆ ಹೊಸ ಹೆಸರು ಅಷ್ಟೇ ಇದು. ನೀವು ಹೊಸದು ಏನೂ ತಂದಿಲ್ಲ, ಹಳೇದನ್ನ ಹಂಗೆ ನಡ್ಸ್ಕೊಂಡು ಬರ್ತಾ ಇದ್ದೀರಿ. ಸುಮ್ಮನೆ ಅವ್ರ ಹೆಸರು ಹೇಳ್ತೀರಿ ಬಾಯಲ್ಲಿ, ಕೃತಿಯಲ್ಲಿ ಏನೂ ಮಾಡ್ತಾ ಇಲ್ಲ. ನೀವು ಕೃತಿಯಲ್ಲಿ ಮಾಡಿ ತೋರಿಸಿದಾಗ ನಮ್ಗೆಲ್ಲರಿಗೂ ಕೂಡ ಸಭಾಷ್ ಅಂತೀವಿ. ವಿರೋಧ ಪಕ್ಷದಲ್ಲಿದ್ರು ಒಳ್ಳೆ ಕೆಲಸ ಮಾಡಿದ್ರೆ ನಾವು ಅದನ್ನು ಬೇಡ ಅಂತ ಸಂತೋಷವಾಗಿ ಅಂತೀವಿ. ಎರಡನೇದು ವಕ್ಫ್ ವಿಚಾರದಾಗೆ ನೀವು ಹೇಳಿದ್ವಿ. ವಕ್ಫ್ ವಿಚಾರ ಇದು ಸರಿಯಲ್ಲ. ಸಾವಿರಾರು ವರ್ಷಗಳಿಂದ ಹಿಂದೂಗಳು ಎಲ್ಲ ಕಡೆ ಅವರು ವ್ಯವಸಾಯ ಮಾಡ್ಕೊಂಡು ಅದೇ ಭೂಮಿಯನ್ನು ಬಳಸ್ಕೊಂಡು ಬದುಕಿದ್ದಾರೆ. ಅನೇಕ ಸಂಸ್ಥೆಗಳು ಇರೋ ಜಾಗಗಳೆಲ್ಲ ಕೇವಲ ಇವತ್ತಲ್ಲ, ನೂರಾರು ವರ್ಷಗಳಿಂದ ಆ ಭಾಗದಲ್ಲಿ ಅನೇಕ ಸಂಸ್ಥೆಗಳು ಬೆಳೆದಿದ್ದಾವೆ. ಅದು ಇವತ್ತು ವಕ್ಫ್ ಆಸ್ತಿ ಅಂತೇಳಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಎರಡನೇದು, ವಕ್ಫ್ ಯಾವಾಗ ಪ್ರಾರಂಭ ಆಯಿತು? ಮೊದಲನೇ ಪ್ರಶ್ನೆ, ಮೂಲಭೂತವಾದಂಥ ಪ್ರಶ್ನೆ, ನಿಮಗೆ ಎಲ್ಲಿಂದ ಬಂತು ಇದು? ನೀವು ಎಲ್ಲಿಂದ ಬಂದವರು? ಮೂಲಭೂತವಾದ ಪ್ರಶ್ನೆಗೆ ಹೋದಾಗ ಯಾರು ಮೂಲ ಭಾರತದ ಮೂಲ ಯಾರು? ಭಾರತದ ಮೂಲ ಯಾರು? ನೀವ ಅವರ ಅನ್ನೋ ಪ್ರಶ್ನೆಗೂ ಹೋಗ್ಬೇಕಾಗ್ತದೆ. ಭಾರತದ ಮೂಲ ಹಿಂದೂಗಳು ಅನ್ನೋದನ್ನ ಯಾರು ಹೇಳಕ್ಕೆ ಸಾಧ್ಯ. ಕ್ರಿಶ್ಚಿಯನ್ರು ಅಂತೇಳಿ ಯಾವಾಗ ಪಾಶ್ಚಾತ್ಯ ದೇಶಗಳಿಂದ ಬಂದರು, ಮುಸಲ್ಮಾನರು ಅಂತೇಳಿ ಯಾವತ್ತು ಬೇರೆ ದೇಶಗಳಿಂದ ಬಂದರು. ನೀವೆಲ್ಲ ಹೊರಗಡೆಯಿಂದ ಬಂದವರು, ಇಲ್ಲಿ ಮೂಲ ಭಾರತೀಯರಲ್ಲ. ನೀವು ಆಮೇಲೆ ಬಂದು ಭಾರತೀಯರಾಗಿದ್ರಿ, ಹುಟ್ಟಿ ಬೆಳೆದು ಆಸ್ತಿಗಳು ಮಾಡ್ಕೊಂಡು ಆಮೇಲೆ ಭಾರತೀಯರಾಗಿದ್ರಿ. ಅಲ್ವಾ? 100ಕ್ಕೆ 100 ಪಾಲು ಒಪ್ಕೊಂಡು ಸಮಾಜದಲ್ಲಿ ಅವರಿಗೆ ಎಲ್ಲ ಹಕ್ಕುಗಳನ್ನು ಕೊಟ್ಟಿದ್ದೀವಲ್ಲ. ರಾಜ್ಯಾಂಗದಲ್ಲಿ ಅವ್ರಿಗೆಲ್ಲ ಹಕ್ಕುಗಳನ್ನು ಕೊಟ್ಟಿದ್ದೀವಲ್ಲ, ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಇದೆಯಲ್ಲ. ನಾವು ಹೊಸದಾಗಿ ಹೇಳುವಂಥದ್ದು ಏನು ಇಲ್ವಲ್ಲ. ನಿಮ್ಮ ಪಕ್ಷದ ಒಪ್ಪತ್ತಲ್ಲ ಸರ್, ನಿಮ್ಮ ಪಕ್ಷ ಒಪ್ಪತ್ತೆ, ಮುಸಲ್ಮಾನರು ಒಪ್ಪತ್ತಾ? ನಾವು ಯಾಕೆ ಬೇಡ ಅನ್ನಕ್ಕಾಗಲ್ಲ. ಕ್ರಿಶ್ಚಿಯನ್ ಮುಸಲ್ಮಾನರು ನಿಮ್ಮ ಪಕ್ಷ ಒಪ್ಪತ್ತೆ. ಒಪ್ಪದೇ ಇದ್ರೆ ನಾವು ಸರ್ಕಾರ ನಡೆಸೋಕ್ಕೂ ಆಗೋದಲ್ಲ, ನಾವು ಸರ್ಕಾರ ಎಲ್ಲರಿಗೂ ಗೊಂದಲ ಆಗುತ್ತೆ. ಅದು ಆ ರೀತಿ ವಾತಾವರಣ ನಾವು ಮಾಡೋದಿಲ್ಲ. ಅವ್ರವ್ರ ಪಾಟಿಗೆ ಅವರು ಭಾರತದ ಬಗ್ಗೆ ನಿಮ್ಮ ಬೇಷರತ್ ಬೆಂಬಲ ಇರಲಿ, ದೇಶ ಪ್ರೇಮ ಇರಲಿ, ದೇಶದ ಬಗ್ಗೆ ಕಾಳಜಿ ಇರಲಿ. ನಾವು ಹೇಳೋದು ಇಷ್ಟೇ, ನೀವು ಆ ಜಾತಿ ಈ ಜಾತಿ ನೀವು ಬದುಕಬಾರ್ದು, ನಾವೇ ಬದುಕಬೇಕು ಅನ್ನೋದಲ್ಲ. ಭಾರತೀಯ ಜನತಾ ಪಾರ್ಟಿ ಹೇಳುವಂಥದ್ದು ಎಲ್ಲ ಜಾತಿಗಳು ಸಮಾನ, ಎಲ್ಲರೂ ಭಾರತೀಯರಾಗಿ ಬದುಕಬೇಕು. ಏನಾಗಿ ಬದುಕಬೇಕು? ಎಲ್ಲ ಸಮುದಾಯದವರು, ಎಲ್ಲ ಜಾತಿಯವರು ಭಾರತೀಯರಾಗಿ ಬದುಕಬೇಕು. ನೀವು ಭಾರತೀಯತನ ಬಿಟ್ಟು ಬೇರೆದ್ರ ಬಗ್ಗೆ ಮಾತಾಡಿದಾಗ ಎಲ್ಲರಿಗೂ ಕೋಪ ಬರುತ್ತೆ. 100%. ಎರಡನೇದು, ನೀವು ಬೇರೆಯವರ ಆಸ್ತಿಯನ್ನ ಕಬಳಿಸಿದಾಗ ಯಾರು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನ್ಯಾಯ ನೀತಿ ಅನ್ನೋದು ಇರಬೇಕು. ನಿಮಗೆ ಸುಮ್ಮನೆ ನೀವು ದಬ್ಬಾಳಿಕೆ ಮಾಡಿ ಬರ್ಕೊಂಡಷ್ಟೊತ್ತಿಗೆ ಆಸ್ತಿ ನಿಮ್ಮದಾಗೋದಿಲ್ಲ. ನಿಮ್ದೆಲ್ಲ ಏನು ದಬ್ಬಾಳಿಕೆ, ಪಹಣಿ ಒಳಗೆಲ್ಲ ನಮ್ಮದು ಅಲ್ಲ, ದಬ್ಬಾಳಿಕೆಯಿಂದ ಮಾಡ್ಕೊಂಡಿದ್ದು. ನಮ್ಮಲ್ಲಿ ಹಿಂದೂಗಳಲ್ಲಿ ಒಗ್ಗಟ್ಟಿರಲಿಲ್ಲ. ಆವಾಗ ದಬ್ಬಾಳಿಕೆ ಮಾಡ್ಕೊಂಡಿರೋ ಕೆಲಸಕ್ಕೆ ಇವತ್ತು ನೋಟಿಸ್ಗಳನ್ನು ಕೊಟ್ಟರೆ ಯಾವ ಸಮಾಜ ಒಪ್ಪುತ್ತೆ, ಯಾವ ಸರ್ಕಾರ ಒಪ್ಪುತ್ತೆ? ಇವರು ಒಡೆದಾಳುವ ನೀತಿಯನ್ನು ಪಾಲಿಸ್ತಾ ಇದ್ದಾರಾ ಸರ್? ಯಾರು? ಕಾಂಗ್ರೆಸ್ ಅವರು ಆ ಥರ ಓಲೈಕೆ ಮಾಡಕ್ಕೆ ಹೋಗಿ ಅದ ಪಾತಾಳಕ್ಕೆ ಹೋಗಿದ್ದಾರೆ. ಒಡೆದಾಳ್ತಾ ಇದ್ದಾರಾ? ಈಗ ಅವ್ರು ಮಾಡಿದ್ದೇನು?
ಈಗ ಎಲ್ಲ ಕಡೆ ಹೋದ್ರೂ ಕೂಡ ಅಲ್ಪಸಂಖ್ಯಾತರನ್ನ ಓಲೈಸಿ ಬಹುಸಂಖ್ಯಾತರನ್ನ ಕಡೆಗಣಿಸಿ ಇವತ್ತು ಎಲ್ಲಿ ಇಲ್ದಂಗೆ ಆಗಿದವು. ಇವರ ನೀತಿನೇ ಇವ್ರಿಗೆ ಉಲ್ಟಾ ಆಗಿದೆ, ಬೂಮ್ರಾಂಗ್ ಆಗಿದೆ. ನೀವು ಒಂದು ಸಮುದಾಯಕ್ಕೆ ಓಲೈಸಿ 12% ಇದ್ದ ಸಮುದಾಯವನ್ನು ಓಲೈಸಿ ನಾವು 88% ಇರುವಂಥವ್ರನ್ನ ಕಡೆಗಣಿಸಿದಾಗ ಕಾಂಗ್ರೆಸ್ಸಿಗೆ ಉಳಿಗಾಲ ಇರಲ್ಲ. ಎಲ್ಲರನ್ನೂ ಸಮಾನ ಕೊಡಬೇಕಪ್ಪ. ಏನೋ DK ಶಿವಕುಮಾರ್ ಅವರ ಒಂದು ಕುತಂತ್ರದಿಂದ ನೇರವಾಗಿ ಮಾತು ಹೇಳ್ತೇನೆ, ಅವರ ಒಂದು ಅಧ್ಯಕ್ಷತೆಯಲ್ಲಿ ಅವ್ರಿಲ್ಲದೆ ಇದ್ರೆ ಕಾಂಗ್ರೆಸ್ ಅಧಿಕಾರ ಬರ್ತಾನೆ ಇರಲಿಲ್ಲ. DKC ಅವರ ಬುದ್ಧಿ ತಂತ್ರಜ್ಞಾನ, ಅದರಿಂದ ಹಣ ಮತ್ತು ಬುದ್ಧಿ ಎರಡರಿಂದ ಇವತ್ತು ಅಧಿಕಾರಕ್ಕೆ ಬಂದಿದೆ. ಈ ಬಿಟ್ಟಿ ಬಾಗಿಗಳನ್ನು ಹುಟ್ಟಾಕಿದ್ದು ಯಾರು? ಸಿದ್ದರಾಮಯ್ಯ ಅಲ್ಲ, ಅದರಲ್ಲೇ ತಪ್ಪು. ಇದನ್ನ ಪೂರ್ತಿ ಸೂತ್ರಧಾರ, ಇದರ ಪುತ್ರ, ಅಪ್ಪ ಅಮ್ಮ ಎಲ್ಲವೂ DK ಶಿವಕುಮಾರ್. ಹೆಸರು ಇವ್ರದ್ದು, ಪ್ಲಾನ್ ಅವ್ರದ್ದು. ಈ ಬಿಟ್ಟಿ ಬಾಗಿಗಳನ್ನು ಜಾರಿಗೆ ತಂದಿದ್ದೇ ಶಿವಕುಮಾರ್, ಮಾಡಿದ್ದೇ ಅವರು. ಇಷ್ಟು ಸಂಪನ್ಮೂಲ ಕ್ರೋಢೀಕರಣ ಮಾಡಿ ಹಿಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲಬೇಕಾದ್ರೆ ಸುಮ್ಮನೆ 40% ಅಂತ ಆರೋಪ ಮಾಡಿ ಭಾರತೀಯ ಜನತಾ ಪಾರ್ಟಿ ಮೇಲೆ ಇವತ್ತೂ ಅವ್ರ ಕೈಲೇ ಪ್ರೂವ್ ಮಾಡೋಕ್ಕಾಗಿಲ್ಲ. ನಮ್ಮೇಲೆ ಆರೋಪ ಮಾಡಿ ಅಧಿಕಾರಕ್ಕೆ ಬಂದರು. ನೀವು ಒಂದು ಪ್ರತ್ಯಾರೋಪ ಆ ಥರದೊಂದು ಬಿಗಿಯಾದ ದಾಳನ್ನು ಉಳಿಸ್ಬೇಕಲ್ಲ ಸರ್. ಯಾಕಂದ್ರೆ ಸಮ್ಮ ಹೊಡಿಬೇಕು ಅಂದ್ರೆ ಒಂದು ಚಂಡ ತಾಗ್ಬೇಕು. ಯಾಕಂದ್ರೆ ಅವರು ತಾಗ್ಸಿದಾರಲ್ಲ. ಈಗ ಭಾರತದಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ಏನಮ್ಮ, ಭಾರತ ದೇಶದಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ಏನು? ಜಮ್ಮು ಕಾಶ್ಮೀರದಲ್ಲಿ ಅವರು ಒಮರ್ ಅಬ್ದುಲ್ಲಾ ಏನು ಹೇಳಿದ್ದಾರೆ, ಬಿಹಾರದಲ್ಲಿ ನಿನ್ನೆ ಏನಾಗಿದೆ, ಜಾರ್ಖಂಡಲ್ಲಿ ಮುಖ್ಯಮಂತ್ರಿ ಏನಾಗಿದ್ದಾರೆ, ಮಹಾರಾಷ್ಟ್ರ ಏನು ಮಾಡಿದ್ದಾರೆ? ಅವ್ರು ಮುಖ್ಯಮಂತ್ರಿ ಹೋಗಿ ಯಾರನ್ನು ಭೇಟಿ ಮಾಡಿದ್ದಾರೆ? ಮುಖ್ಯಮಂತ್ರಿ ಹೋಗಿ ಪ್ರಧಾನಮಂತ್ರಿನ ಭೇಟಿ ಮಾಡಿದ್ದಾರೆ, ಹೋಮ್ ಮಿನಿಸ್ಟರ್ನ ಭೇಟಿ ಮಾಡಿದ್ದಾರೆ. ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಬೇಕಾಗಿರೋರು ಯಾರನ್ನ ಹೋಗಿ ಭೇಟಿ ಮಾಡಿದ್ದಾರೆ? PM-ನ ಗೃಹ ಸಚಿವರನ್ನ ಕೇಂದ್ರ ಭೇಟಿ ಮಾಡಿದ್ದಾರೆ. ಅದರ ಅರ್ಥ ಏನು? ರಾಹುಲ್ ಗಾಂಧಿಗೆಲ್ಲಿ ಕಾಂಗ್ರೆಸ್ಗೆಲ್ಲಿ ಮರ್ಯಾದೆ ಇದೆ? ಒಮರ್ ಅಬ್ದುಲ್ಲಾ ಮೋದಿ ಜೊತೆಗೆ ಮಾತಾಡ್ತವ್ರೆ, ರಾಹುಲ್ ಗಾಂಧಿ ಜೊತೆಗೆ ಮಾತಾಡ್ತಾ ಇಲ್ಲ. ಅಂದ್ರೆ ರಾಹುಲ್ ಗಾಂಧಿ ಇಸ್ ನಾಟ್ ಈಕ್ವಲ್ ಟು ಮೋದಿ. 150%. ಇವತ್ತು ಮಹಾರಾಷ್ಟ್ರದಲ್ಲಿ ಇಷ್ಟು ಕಾಂಗ್ರೆಸ್ ಸ್ವಾತಂತ್ರ್ಯ ಬಂದ ಮೇಲೆ ಇಲ್ಲಿಯ ತನಕ ಈ ಅಧಃಪತನಕ್ಕೆ ಹೋಗಿರ್ಲಿಲ್ಲ. ನೀವು ಒಂದು ಸರಿ ಮ್ಯಾಥಮೆಟಿಕ್ಸ್ ತೆಗೆದು ನೋಡಿದ್ರೆ 1951ರಲ್ಲಿ ಮೊದಲನೇ ಚುನಾವಣೆ ನಡೆದಾಗ ಆವತ್ತಿನಿಂದ ಇವತ್ತಿನ ತನಕ ಕಾಂಗ್ರೆಸ್ ಮಹಾರಾಷ್ಟ್ರದಲ್ಲಿ ಯಾವತ್ತೂ ಈ ಮಟ್ಟಕ್ಕೆ ಪಾತಾಳಕ್ಕೆ ಹೋಗಿಲ್ಲ. ಇಷ್ಟೊಂದು ಪ್ರದರ್ಶನ, ಕೀಳು ಮಟ್ಟದ ಪ್ರದರ್ಶನ ಮಾಡಿರಲಿಲ್ಲ. ಇವತ್ತು ಕಾಂಗ್ರೆಸ್ ಎಲ್ಲಿದೆ ಅಂತ ಹುಡುಕುವಂಥ ಸ್ಥಿತಿ.